ಬರಲ್ಲ जय बोलो निंजा गौड़िगे, जय बोलो निंजा गौड़िगे, जय बोलो कांग्रेस पार्टी को, जय बोलो कांग्रेस पार्टी को। ಮಾಲೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಎಲ್ಲ ಹಿರಿಯ ಮುಖಂಡರ ಕಾರ್ಯಕರ್ತರ ಯುವ ಕಾಂಗ್ರೆಸ್ನ ಏನು ಮಾಲೂರು ಯೋಜನಾ ಪ್ರಾಧಿಕಾರದ ಏನು ಕಮಿಟಿ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂಥ ಕೆ.ವೈ. ನಂಜೇಗೌಡಣ್ಣನವರು ನನ್ನನ್ನು ಏನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಭಾಸ್ಕರ್ ಅವರನ್ನು ಸದಸ್ಯರನ್ನಾಗಿ ನಿರ್ದೇಶಕರನ್ನಾಗಿ, ಅಂಬರೀಷ್ ಅವರನ್ನು ನಿರ್ದೇಶಕರನ್ನಾಗಿ, ಅದೇ ರೀತಿ ಶಬೀರ್ ಅವರನ್ನು ಸಹ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ. ಈ ಒಂದು ಯೋಜನಾ ಪ್ರಾಧಿಕಾರದ ಹೊಸ ಏನು ಕಮಿಟಿ ಮಾಡಿದ್ದಾರೆ, ನಾವೆಲ್ಲ ಸೇರಿ ನಮ್ಮ ಜನಪ್ರಿಯ ಶಾಸಕರಾದಂಥ ನಂಜೇಗೌಡಣ್ಣನವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಏನು ಈ ದಿನ ಪಕ್ಷ ನಿಷ್ಠೆ ಏನು ಪ್ರತಿದಿನ ಶಾಸಕರ ಜೊತೆ ಏನು ನಾವೆಲ್ಲ ನಿತ್ಯ ಸಂಘಟನೆಯಲ್ಲಿ ತೊಡ್ಕೊಂಡಿದ್ವಿ, ಅದೇ ರೀತಿ ಎರಡನೇ ಅವಧಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ನನಗೂ ಹಾಗೂ ನನ್ನ ತಂಡಕ್ಕೆ. ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ, ಅದೇ ರೀತಿ ನನ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಕಿಟ್ಟಣ್ಣವ್ರಿಗೂ ಹಾಗೂ ರಾಮೂರ್ತಣ್ಣವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ, ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಪ್ರತಿನಿಧಿಗಳು ಸಹ ಏನು ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ, ಏನೇ ದಿನ ನೂತನವಾಗಿ ಮಾಲೂರು ಪ್ರಾಧಿಕಾರದ ಅಧ್ಯಕ್ಷರಾದಂಥ ನರಸಿಂಹವರು, ಪ್ರಾಧಿಕಾರದ ನಿರ್ದೇಶಕರು ಆದಂಥ ನಮ್ಮ ಭಾಸ್ಕರ್ ಗೌಡರು ಮತ್ತು ಇನ್ನೊಬ್ಬ ನಿರ್ದೇಶಕರು ಆದಂಥ ನಮ್ಮ ಅಂಬರೀಷ್ ಅವರು, ಇನ್ನೊಬ್ಬ ನಿರ್ದೇಶಕರು ಆದಂಥ ಶಬೀರ್ ಅವರು, ಎರಡನೇ ಅವಧಿಗೆ ನಮ್ಮ ಸರ್ಕಾರ ಬಂದಮೇಲೆ ಮೊದಲನೇ ಅವಧಿಯಲ್ಲಿ ನಯೀಂ ಅಧ್ಯಕ್ಷರಾಗಿ, ಮತ್ತು ನಮ್ಮ ನಲ್ಲಂಡಳ್ಳಿ ನಾಗರಾಜ್ ಅವರು ಸದಸ್ಯರಾಗಿ, ದೊಡ್ಡ ಶಿವರ ನಮ್ಮ ಚಿರಂಜೀವಿ ಸದಸ್ಯರಾಗಿ, ಮತ್ತು ದೊಡ್ಡ ಕಡತೂರು ನಮ್ಮ ಮಂಜುನಾಥ್ ರೆಡ್ಡಿ ಸದಸ್ಯರಾಗಿ ಮೊದಲನೇ ಅವಧಿಯಲ್ಲಿ ಕೆಲಸ ಮಾಡಿದರು. ತುಂಬ ಸಕ್ಸಸ್ಫುಲ್ಲಾಗಿ ಪ್ರಾಧಿಕಾರ ಅಂದರೆ ಏನು, ಪ್ರಾಧಿಕಾರದಿಂದ ಏನೇನು ಮಾಡ್ಬೋದು ಅಂತ ಮೊಟ್ಟ ಮೊದಲಿಗೆ ಪ್ರಾಧಿಕಾರದಲ್ಲಿ ಒಂದು ಮಾದರಿ ಆಡಳಿತವನ್ನು ಕೊಟ್ಟಿದ್ದು ಕೂಡ ನಾವು ನೆನಪು ಮಾಡ್ಕೋಬೇಕಾಗ್ತದೆ. ಅದೇ ರೀತಿ ಎರಡನೇ ಅವಧಿಗೂ ಕೂಡ ಪಕ್ಷಕ್ಕೆ ನಿಷ್ಠೆ ಮತ್ತು ತಾಳ್ಮೆ ಅಂತಾರೆ, ರಾಜಕಾರಣದಲ್ಲೇ ಅಲ್ಲ, ಪ್ರತಿಯೊಂದರಲ್ಲೂ ಕೂಡ ಯಾರು ಸ್ವಲ್ಪ ತಾಳ್ಮೆ ಸಮಾಧಾನವಾಗಿ ಇರ್ತಾರೆ ಅವ್ರಿಗೆ ಅವಕಾಶ ಸಿಗ್ತದೆ, ನಿಷ್ಠೆ ಇರೋರಿಗೆ ಸಿಗ್ತದೆ ಅನ್ನೋದು ಇವತ್ತು ನಾವು ಎರಡನೇ ಅವಧಿಗೂ ಕೂಡ ನಮ್ಮ ನರಸಿಂಹನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡೋಂಥದ್ದು, ಶಬೀರ್ನ ಅಧ್ಯಕ್ಷರಾಗಿ ಮಾಡೋಂಥದ್ದು, ಅಂಬರೀಷನ ಸದಸ್ಯರಾಗಿ ಮಾಡೋಂಥದ್ದು, ನಮ್ಮ ಭಾಸ್ಕರ್ ಗೌಡ್ರನ್ನ ಮಾಡೋಂಥದ್ದು, ಇದೆಲ್ಲ ಕೂಡ ಅಷ್ಟೇ. ನಾವು ವೈಯಕ್ತಿಕವಾಗಿ ನನಗೆ ಬೇಕಾದವ್ರಿಗೆ ಇಲ್ಲ ನನ್ನ ಸಂಬಂಧಿಕರಿಗೆ ನಾನು ಮಾಡ್ಕೊಂಡಿಲ್ಲ. ಪಾರ್ಟಿಗೆ ನಿಷ್ಠೆ ಇರೋಂಥವ್ರಿಗೆ ಅವಕಾಶ, ಇದು ಒಂದೇ ಅಲ್ಲ ಅವಕಾಶ, ಇನ್ನೂ ಅಧ್ಯಕ್ಷಗಳಾಗುವಂಥವರು ಮತ್ತು ಸದಸ್ಯಗಳಾಗುವಂಥ ಅರ್ಹತೆ ಇರೋರು ನಮ್ಮ ಹತ್ರ ಬೇಕಾದಷ್ಟು ಜನ ಇದ್ದರೂ ಸಹಿತ ಎಲ್ಲರಿಗೂ ಅವಕಾಶ ಕೊಡೋದು ಕಷ್ಟ ಆಗ್ತದೆ, ಆಗೋದೇ ಇಲ್ಲ. ಯಾರನ್ನೇ ಮಾಡಿದಾಗ ಕೂಡ ನಮ್ಮಲ್ಲಿ ಸ್ವಲ್ಪ ಚರ್ಚೆಗಳಾಗ್ತವೆ. ಈಗ ನಯೀಮವ್ರನ್ನ ಅಧ್ಯಕ್ಷ ಮಾಡಿದಾಗ ಕೂಡ ಚರ್ಚೆ ಆಯಿತು, ಮತ್ತು ನರಸಿಂಹವ್ರನ್ನ ಮಾಡಿದಾಗ ಕೂಡ ಚರ್ಚೆ ಆಗ್ತದೆ. ಅದಕ್ಕೆ ನಾವು ಯಾರೂ ಬೇಜಾರು ಬೀಳಬಾರ್ದು, ನಾನು ಬೇಜಾರು ಬೀಳಬಾರ್ದು, ಮತ್ತು ಆಗೋರು ಕೂಡ ಬೇಜಾರು ಬೀಳಕ್ಕೆ ಹೋಗಬಾರ್ದು. ಸ್ವಲ್ಪ ಸಮಾಧಾನವಾಗಿ, ಸ್ವಲ್ಪ ತಾಳ್ಮೆ ತಗೊಂಡು ವೆಯ್ಟ್ ಮಾಡಿದರೆ ಅವಕಾಶಗಳು ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿಕ್ಕೋದ್ರಲ್ಲಿ, ಅದರಲ್ಲಿ ವಿಶೇಷವಾಗಿ ಸಾಮಾಜಿಕ ನ್ಯಾಯದಲ್ಲಿ ಎಲ್ಲಾದ ಅವಕಾಶ ಸಿಗ್ತದಂದರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ. ಅದು ನಂದಲ್ಲ ತೀರ್ಮಾನ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇದೆಯಲ್ಲ, ಸಾಮಾಜಿಕ ನ್ಯಾಯ ಇದೆಯಲ್ಲ, ಅದರ ಅಡಿಯಲ್ಲಿ ನಾವು ತಗೊಂಡಂಥ ತೀರ್ಮಾನ ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಅವಕಾಶಗಳು ಕೊಟ್ಟು ಪಕ್ಷವನ್ನು ಗಟ್ಟಿಯಾಕಟ್ಟು ಅನ್ನೋ ಉದ್ದೇಶದಿಂದ ಇವತ್ತು ಈ ತೀರ್ಮಾನ ತಗೊಳ್ತಾರೆ. ಇನ್ನೂ ಸುಮಾರು ಅವಕಾಶಗಳಿದೆ, ಆ ಅವಕಾಶಗಳಲ್ಲೂ ಕೂಡ ಇನ್ನೂ ಬೇರೆಯವರು ಕೂಡ ಅವಕಾಶಗಳು ಕೊಡಲೇಬೇಕಾಗ್ತದೆ. ಪಾರ್ಟಿ ಮತ್ತು ನಾನು ಕೂಡ ಅವಕಾಶಗಳನ್ನು ಮಾಡಿಕೊಡ್ತೀವಿ ನಾವು. ಅದ್ರ ಜೊತೆಯಲ್ಲಿ
ಪಾಪ ಬೇಜಾರು ಪಡೋದ್ರ ಜೊತೆಗೆ ಮತ್ತು ತೀರ್ಮಾನ ಕೂಡ ತಗೊಂಡವರು ಕೂಡ ನೋಡ್ತಾ ಇದ್ದೀವಿ ನಾವು. ದೇವ್ರು ಒಳ್ಳೇದು ಮಾಡಲಿ ಅಂತ ಹಾರೈಸ್ಬೇಕಾಗ್ತದೆ. ಇನ್ನೇನು ಹೇಳಕ್ಕೆ ಹೋಗಲ್ಲ ನಾನು. ನಮ್ಮ ಸ್ನೇಹ, ನಮ್ಮ ಬಾಂಧವ್ಯ ಹೆಂಗಿತ್ತು ಮತ್ತು ತೀರ್ಮಾನ ತಗೊಂಡ ಮೇಲೆ ಹೆಂಗಿರ್ತದೆ ಮುಂದೆ ಅನ್ನೋದನ್ನು ನಾವು ನೋಡ್ತಾ ಇರಬೇಕು, ಅವರು ನೋಡಬೇಕು. ಆ ದಿನಗಳೇನು ದೂರ ಇರಲ್ಲ. ಯಾರು ಅಲ್ಲೊಬ್ರು ಇಲ್ಲೊಬ್ರು ತೀರ್ಮಾನ ತಗೊಂಡವ್ರಿಗೆ ಆ ಥರ ತೀರ್ಮಾನ ತಗೊಂಡ್ರೆ ನಾವು ಯಾರೂ ಕೂಡ ಬೇಜಾರು ಪಡಲ್ಲ. ಮತ್ತು ಕಾಂಗ್ರೆಸ್ ಪಾರ್ಟಿ ನಾವು 18ರಲ್ಲಿ ಮೊದಲನೇ ಅವಧಿಯಲ್ಲಿ ಶಾಸನ ಆಗುತ್ತೆ.